ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನನ್ನ ಆತ್ಮೀಯ ಕುಂಭರಾಶಿಯವರೇ, ಇಂದು ಅತ್ಯಂತ ಜಾಗರೂಕರಾಗಿ ಇರಬೇಕಾದ ಸಮಯ ಬಂದಿದೆ. ನೀವು ಈ ಕ್ಷಣದಲ್ಲಿ ಈ ಮಾಹಿತಿಯನ್ನು ನಿರ್ಲಕ್ಷಿಸಿ ಮುಂದೆ ಹೋದರೆ ಅಥವಾ ಅರ್ಧಕ್ಕೆ ನಿಲ್ಲಿಸಿದರೆ ಮುಂಬರುವ ಮಾರ್ಚ್ 18ರ ನಂತರ ನಿಮ್ಮ ಜೀವನದಲ್ಲಿ ಈ ಒಂದು ಕಾಳಸರ್ಪ ಯೋಗದ ಅಂತಹ ಒಂದು ಭಯಾನಕ ಛಾಯೆ ಆವರಿಸಲಿದೆ. ಎಂದರೆ ನಿಮ್ಮ ಕನಸುಗಳೆಲ್ಲವೂ ಬೂದಿಯಾಗಬಹುದು. ನಿಮ್ಮ ಕುಟುಂಬದ ಮೇಲೆ ಕತ್ತಲೆ ಆವರಿಸಿ ಎಲ್ಲೆಡೆ ಕೇವಲ ಹಾಹಾಕಾರ ಮತ್ತು ಪಶ್ಚಾತ್ತಾಪವಷ್ಟೇ ಉಳಿಯಬಹುದು. ಏಕೆಂದರೆ ಈ ಅಪರೂಪ ಆದರೆ ಅತ್ಯಂತ ಭಯಾನಕವಾದ ಯೋಗವು ಬರೋಬ್ಬರಿ 70 ವರ್ಷಗಳ ನಂತರ ಮತ್ತೆ ಸಕ್ರಿಯವಾಗುತ್ತಿದೆ. ಒಂದು ವೇಳೆ ನೀವು ಈಗಲೂ ನಿಮ್ಮ ಜನ್ಮ ಕುಂಡಲಿಯ ಸತ್ಯವನ್ನು ತಿಳಿದುಕೊಳ್ಳದಿದ್ದರೆ ಈ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳುಗಳಲ್ಲಿ ನಿಮ್ಮ ಪರಿಸ್ಥಿತಿ ಎಷ್ಟು ಹದಗೆಡಬಹುದು ಎಂದರೆ ನಿಮ್ಮ ಆಪ್ತರು ಕೂಡ ನಿಮ್ಮನ್ನು ನೋಡಿ ಸಹಾನುಭೂತಿ ತೋರಿಸುವುದರ ಬದಲಿಗೆ ಭಯಪಡುವಂತಾಗುತ್ತೆ. ಅಂತಹ ಸ್ಥಿತಿ ಯಾರಿಗೂ ಬರುವುದೇ ಬೇಡ. ನಾಳೆ ಅಂದರೆ ಮಾರ್ಚ್ 18, 2026 ಈ ಕೃಷ್ಣ ಪಕ್ಷದ ಅಮಾವಾಸ್ಯೆಯ ತಿಥಿ ಬರಲಿದೆ. ವಿಶೇಷವೆಂದರೆ ಇದರ ಮರುದಿನವೇ ಈ ಚೈತ್ರ ನವರಾತ್ರಿಯ ಶುಭಾರಂಭವಾಗುತ್ತಿದೆ. ವರ್ಷದಲ್ಲಿ ಕೇವಲ ಒಂದು ಬಾರಿ ಮಾತ್ರ ಬರುವಂತಹ ಅತ್ಯಂತ ಅಪರೂಪದ ತಿಥಿ ಸಂಯೋಗ ಇದಾಗಿದೆ. ಅಮಾವಾಸ್ಯೆಯ ರಾತ್ರಿ ಕಳೆದ ನಂತರ ಮಾತಾ ಕಾಳಿಕಾ ದೇವಿಯ ದಿವ್ಯ ಸಂಯೋಗವು ಕುಂಡಲಿಯಲ್ಲಿ ಉದ್ಭವಿಸುತ್ತೆ. ಈ ಸಮಯದಲ್ಲಿ ಈ ಕಾಳಸರ್ಪ ಯೋಗದ ಬೇರುಗಳು ಅಲುಗಾಡಲು ಆರಂಭಿಸುತ್ತೆ. ಈ ಯೋಗದ ಶಕ್ತಿ ಎಷ್ಟು ಪ್ರಬಲವಾಗಿದೆ ಎಂದರೆ ನೀವು ಇದನ್ನು ಸರಿಯಾದ ರೀತಿಯಲ್ಲಿ ಸ್ವೀಕರಿಸಿದರೆ ನಿಮ್ಮ ಜೀವನದ ಎಲ್ಲ ಬಂಧನಗಳು ಕಳಚಿ ಬೀಳುತ್ತವೆ. ಆದರೆ ಒಂದು ವೇಳೆ ನೀವು ಈ ಎಚ್ಚರಿಕೆಯನ್ನು ಅಪೂರ್ಣವಾಗಿ ಕೇಳಿದರೆ ಅಥವಾ ನಿರ್ಲಕ್ಷಿಸಿದರೆ ಅದೇ ಅಮೃತವು ವಿಷವಾಗಿ ಪರಿಣಮಿಸಬಹುದು. ಕಳೆದ 5 ವರ್ಷಗಳಿಂದ ನೀವು ಅನುಭವಿಸುತ್ತಿರುವ ಕಷ್ಟಗಳು, ಅಡೆತಡೆಗಳು ಮತ್ತು ತೊಂದರೆಗಳು ಈ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ಈ ದುಪ್ಪಟ್ಟಾಗಿ ಕಾಡಬಹುದು. ನಿಮ್ಮ ಶತ್ರುಗಳು ನಿಮ್ಮನ್ನು ಎಷ್ಟು ಬಲವಾಗಿ ಜಿಗಿಯುತ್ತಾರೆ ಎಂದರೆ ನೀವು ಎದ್ದು ನಿಲ್ಲಲು ಸಾಧ್ಯವಾಗದ ಸ್ಥಿತಿ ಬರಬಹುದು. ಆದ್ದರಿಂದ ಈಗಲೇ ಶಾಂತವಾಗಿ ಕುಳಿತು ಪ್ರತಿಯೊಂದು ಶಬ್ದವನ್ನು ಏಕಾಗ್ರತೆಯಿಂದ ಕೇಳಿ. ನಿಮ್ಮ ಜನ್ಮ ಕುಂಡಲಿಯಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಸೂರ್ಯದೇವನು ಮಹತ್ತರ ಬದಲಾವಣೆಯನ್ನು ಮಾಡಿದ್ದಾನೆ. ಇದು ನಿಮ್ಮ ಅದೃಷ್ಟಕ್ಕೆ ಹೊಸ ರೂಪ ನೀಡಲಿದೆ. ಈಗ ನಿಮ್ಮ ಭಾಗ್ಯಸ್ಥಾನದಲ್ಲಿ ಮಂಗಳ ಗ್ರಹದ ಪ್ರವೇಶವಾಗಿದೆ. ಕುಂಡಲಿಯಲ್ಲಿ ಇಂತಹ ಯೋಗ ಉಂಟಾದಾಗ ಜೀವನದಲ್ಲಿ ದೊಡ್ಡ ತಿರುವು ಬರುತ್ತೆ. ಆದರೆ ಈ ಬಾರಿ ಈ ಯೋಗವು 70 ವರ್ಷಗಳ ನಂತರ ಕೇವಲ ಒಂದೇ ಬಾರಿ ಉಂಟಾಗುತ್ತಿದೆ. ಮಾರ್ಚ್ 18ರ ಅಮಾವಾಸ್ಯೆಯ ನಂತರ ಈ ಚೈತ್ರ ನವರಾತ್ರಿಯ ಅವಧಿಯಲ್ಲಿ ನಿಮ್ಮ ಕುಂಡಲಿಯಲ್ಲಿ ಎಷ್ಟು ಶಕ್ತಿಯುತ ಮತ್ತು ಸಕಾರಾತ್ಮಕ ಬದಲಾವಣೆಯಾಗಲಿದೆ ಎಂದರೆ ನಿಮ್ಮ ಕುಟುಂಬ, ಸಮಾಜ ಮತ್ತು ಇಡೀ ಜಗತ್ತೇ ಆಶ್ಚರ್ಯಚಕಿತವಾಗುತ್ತೆ. ನಿಮ್ಮ ಕಷ್ಟಗಳೆಲ್ಲವೂ ಒಂದೊಂದಾಗಿ ಕೊನೆಯಾಗುತ್ತೆ. ಆದರೆ ಇದೆಲ್ಲವೂ ಸಾಧ್ಯವಾಗುವುದು ನೀವು ಈ ಪ್ರತಿಯೊಂದು ಮಾತನ್ನು ಗಂಭೀರವಾಗಿ ಪರಿಗಣಿಸಿ ಪಾಲಿಸಿದರೆ ಮಾತ್ರ. ಇಲ್ಲದಿದ್ದರೆ ಮಂಗಳನ ಕೃಪೆಯು ಹಿಂದಕ್ಕೆ ಹೋಗಬಹುದು ಮತ್ತು ನೀವು ಮತ್ತೆ ಹಳೆಯ ಈ ದ್ರೋಹ, ವಂಚನೆ ಮತ್ತು ಆರ್ಥಿಕ ನಷ್ಟದ ಸುಳಿಗೆ ಸಿಲುಕಬೇಕಾಗುತ್ತೆ. ಇಂದಿನ 5 ವರ್ಷಗಳಲ್ಲಿ ನೀವು ಆಳವಾದ ಚಿಂತನೆಯ ಸಾಗರದಲ್ಲಿ ಎಷ್ಟು ಮುಳುಗಿದ್ದೀರಿ ಎಂದರೆ ಕೆಲವೊಮ್ಮೆ ಉಸಿರಾಡುವುದಕ್ಕೂ ಕಷ್ಟ ಎನಿಸಿರಬಹುದು. ಪ್ರತಿದಿನ ಬೆಳಗ್ಗೆ ಎದ್ದಾಗ ಮನಸ್ಸಿನಲ್ಲಿ ಒಂದು ಭಾರ, ರಾತ್ರಿ ನಿದ್ದೆ ಇಲ್ಲದ ಸ್ಥಿತಿ. ಯಾಕೆ ಹೀಗಾಗುತ್ತಿದೆ ಎಂದು ನೀವು ಪದೇ ಪದೇ ಯೋಚಿಸಿರಬಹುದು. ನೀವು ಎಲ್ಲಿ ಕೈ ಹಾಕಿದರೂ ಅಲ್ಲಿ ನಿರಾಸೆ ಮತ್ತು ನಷ್ಟವೇ ಎದುರಾಯಿತು. ಕೆಲವು ವ್ಯಕ್ತಿಗಳಂತೂ ನಿಮ್ಮ ಮನೆ ಮತ್ತು ಕುಟುಂಬದ ಮೇಲೆ ನೇರವಾಗಿ ತಂತ್ರ, ಮಂತ್ರ ಮತ್ತು ನಕಾರಾತ್ಮಕ ಶಕ್ತಿಗಳ ಪ್ರಭಾವ ಬೀರಿದರು. ಇದರಿಂದ ಮನೆಯ ಶಾಂತಿ ಹರಿಯಿತು, ಸಂಬಂಧಗಳಲ್ಲಿ ಬಿರುಕು ಮೂಡಿತು ಮತ್ತು ಆರೋಗ್ಯದ ಜೊತೆಗೆ ಆರ್ಥಿಕ ಸ್ಥಿತಿಯು ಕುಸಿಯುತ್ತಾ ಹೋಯಿತು. ನೀವು ಯಾರಿಗೂ ಕೆಟ್ಟದ್ದನ್ನು ಬಯಸದಿದ್ದರೂ ನಿಮ್ಮ ಜೀವನದಲ್ಲಿ ಯಾಕೆ ಇಷ್ಟು ಕತ್ತಲೆ ಆವರಿಸಿದೆ ಎಂದರೆ ಈ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ. ಆದರೆ ಈಗ ಕಾಲ ಬದಲಾಗಿದೆ. ಮಾರ್ಚ್ 18ರ ಅಮಾವಾಸ್ಯೆಯ ಪವಿತ್ರ ರಾತ್ರಿಯ ನಂತರ ಈ ಚೈತ್ರ ನವರಾತ್ರಿಯ ಈ ಒಂದು ವಿಶೇಷ ಕಾಲಘಟ್ಟದಲ್ಲಿ ತಾಯಿ ಲಕ್ಷ್ಮೀದೇವಿಯೇ ಸ್ವತಃ ನಿಮ್ಮ ಜೀವನದಲ್ಲಿ ಪ್ರವೇಶಿಸುತ್ತಿದ್ದಾಳೆ. ತಾಯಿ ತನ್ನ ಮಗುವನ್ನು ಸಂಕಷ್ಟದಿಂದ ರಕ್ಷಿಸಲು ಓಡಿ ಬರುವಂತೆ ಅವಳು ನಿಮ್ಮ ರಕ್ಷಣೆಗೆ ಸಿದ್ಧಳಾಗಿದ್ದಾಳೆ. ಕಳೆದ 5 ವರ್ಷಗಳಿಂದ ನಿಮ್ಮನ್ನು ಕಾಡುತ್ತಿದ್ದ ಆ 3 ಮುಖ್ಯ ಕಾರಣಗಳನ್ನು ತಾಯಿ ಈಗ ಸಂಪೂರ್ಣವಾಗಿ ನಾಶ ಮಾಡಲಿದ್ದಾಳೆ.
ನಿಮ್ಮ ಪ್ರತಿಯೊಂದು ಶುಭ ಯೋಚನೆಯೂ ಈಗ ಸಾಕಾರಗೊಳ್ಳಲಿದೆ. ಯಾವುದೇ ಅಡೆತಡೆಯಿಲ್ಲದೆ ನಿಮ್ಮ ಯೋಜನೆಗಳು ಯಶಸ್ಸಿನ ಶಿಖರ ಏರಲಿವೆ. ನಿಮ್ಮ ಕುಂಡಲಿಯಲ್ಲಿ ಈಗ ಸಕಾರಾತ್ಮಕ ಶಕ್ತಿಯ ಪ್ರವಾಹ ಶುರುವಾಗಿದೆ. ಇದು ನಿಮ್ಮ ಪ್ರತಿಯೊಂದು ಅಂಗ, ವಿಚಾರ ಮತ್ತು ಕಾರ್ಯವನ್ನು ಸ್ಪರ್ಶಿಸಿ ಅದಕ್ಕೆ ಹೊಸ ಜೀವ ನೀಡಲಿದೆ. ನೀವು ಒಳಗೊಳಗೆ ಎಷ್ಟು ದುಃಖಿತರಾಗಿದ್ದೀರಿ ಎಂಬುದು ದೇವರಿಗೆ ಗೊತ್ತು. ಹೊರಗಡೆ ನಗುತ್ತಿದ್ದರೂ ರಾತ್ರಿ ಹೊತ್ತು ಕಣ್ಣೀರು ಹಾಕುವ ದಿನಗಳು ಈಗ ಮುಗಿಯಲಿವೆ. ಮುಂದಿನ ಕೆಲವೇ ಗಂಟೆಗಳಲ್ಲಿ ನಿಮ್ಮ ಜೀವನದ ದಿಶೆ ಬದಲಾಗುವುದನ್ನು ನೀವು ಗಮನಿಸಲಿದ್ದೀರಿ. ಇಲ್ಲಿ ನೀವು ಒಂದು ಕಹಿ ಸತ್ಯವನ್ನು ತಿಳಿದುಕೊಳ್ಳಲೇಬೇಕು. ಕಳೆದ 5 ವರ್ಷಗಳಿಂದ ನಿಮ್ಮ ಜೀವನದ ಅತ್ಯಂತ ಅಪಾಯಕಾರಿ ಸಂಕಷ್ಟಕ್ಕೆ ನಿಮ್ಮ ಅದೃಷ್ಟ ಕಾರಣವಲ್ಲ, ಬದಲಿಗೆ ಒಬ್ಬ ವ್ಯಕ್ತಿ ಕಾರಣ. ಆ ವ್ಯಕ್ತಿ ನಿಮ್ಮ ಪ್ರತಿ ಹೆಜ್ಜೆಯನ್ನು ಗಮನಿಸುತ್ತಾ ನಿಮ್ಮ ಪ್ರಗತಿಯನ್ನು ಗೌಪ್ಯವಾಗಿ ತಡೆಯುತ್ತಿದ್ದನು. ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ನಿಮ್ಮ ಅತ್ಯಂತ ಆಪ್ತರು, ನಿಮ್ಮ ಮನೆಯಲ್ಲೇ ನಿಮ್ಮ ಜೊತೆ ಊಟ ಮಾಡುವವರು, ನಿಮ್ಮ ಕುಟುಂಬದ ಭಾಗ ಎಂದು ನೀವು ನಂಬಿರುವವರು. ರಕ್ತದ ಸಂಬಂಧಿಗಳೇ ಕೆಲವೊಮ್ಮೆ ಶತ್ರುಗಳಾಗುತ್ತಾರೆ ಎಂಬುದಕ್ಕೆ ಇದೇ ಸಾಕ್ಷಿ. ಆ ವ್ಯಕ್ತಿ ಮಕರ ರಾಶಿಯ ವ್ಯಕ್ತಿಯಾಗಿದ್ದಾನೆ. ನೀವು ಪ್ರಗತಿ ಸಾಧಿಸುವುದನ್ನು ಕಂಡು ಆ ವ್ಯಕ್ತಿ ಒಳಗೊಳಗೆ ಹೊಟ್ಟೆ ಕಿಚ್ಚು ನಿಮ್ಮ ಮೇಲೆ ನಕಾರಾತ್ಮಕ ಶಕ್ತಿಗಳನ್ನು ಪ್ರಯೋಗಿಸಿ ನೀವು ಕೆಳಗೆ ಬೀಳುವಂತೆ ಮಾಡಲು ಆತ ಪ್ರಯತ್ನಿಸುತ್ತಿದ್ದಾನೆ. ಆದರೆ ಈಗ ಮಾರ್ಚ್ 18ರ ನಂತರ ಶನಿದೇವನು ನಿಮ್ಮ ಪ್ರಾಮಾಣಿಕತೆಗೆ ತಕ್ಕ ಫಲ ನೀಡಲಿದ್ದಾನೆ. ಮಕರ ರಾಶಿಯ ವ್ಯಕ್ತಿಯ ಕುತಂತ್ರಗಳು ಈಗ ಅವನಿಗೆ ತಿರುಗುಬಾಣವಾಗಲಿವೆ. ತಾಯಿ ಲಕ್ಷ್ಮೀದೇವಿಯು ನಿಮ್ಮ ಸುತ್ತಲೂ ದಿವ್ಯ ಕವಚವನ್ನು ನಿರ್ಮಿಸಿದ್ದಾಳೆ. ಇನ್ನು ಮುಂದೆ ಯಾವ ನಕಾರಾತ್ಮಕ ಶಕ್ತಿಯು ನಿಮ್ಮನ್ನು ಮುಟ್ಟಲು ಸಾಧ್ಯವೇ ಇಲ್ಲ. ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ನಿಮಗೆ ಸಣ್ಣ ಪುಟ್ಟ ಯಶಸ್ಸು ಸಿಕ್ಕರೂ ಅದರ ಬಗ್ಗೆ ಎಲ್ಲೂ ಈ ಡಂಗೂರ ಸಾರಬೇಡಿ. ಯಾವುದೇ ಒಳ್ಳೆಯ ಸುದ್ದಿ ಬಂದರೂ ಅದನ್ನು ಕೇವಲ ನಿಮ್ಮಲ್ಲೇ ಇಟ್ಟುಕೊಳ್ಳಿ. ಏಕೆಂದರೆ ನೀವು ಹೇಳಿಕೊಂಡ ತಕ್ಷಣ ಆ ಯಶಸ್ಸಿನ ಮೇಲೆ ನಕಾರಾತ್ಮಕ ದೃಷ್ಟಿ ಬೀಳಬಹುದು. ಈ ಅಭ್ಯಾಸದಿಂದ ನಿಮ್ಮ ಸಣ್ಣ ಗೆಲುವುಗಳು ದೊಡ್ಡ ಸಾಧನೆಯಾಗಿ ಬದಲಾಗುತ್ತೆ. ಮನೆಯಲ್ಲಿ ನಡೆಯುವ ಶುಭ ಘಟನೆಗಳು ಅಥವಾ ನಿಮ್ಮ ವೈಯಕ್ತಿಕ ಖುಷಿಯನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಅದು ಎಷ್ಟೇ ಹತ್ತಿರದವರಾಗಿದ್ದರೂ ಸರಿಯೇ. ಯಾಕೆಂದರೆ ಮನುಷ್ಯನ ಸಹಜ ಗುಣ ಮತ್ಸರ. ಅವರ ಕೆಟ್ಟ ದೃಷ್ಟಿ ನಿಮ್ಮ ಸುಖವನ್ನು ಕಸಿದುಕೊಳ್ಳಬಹುದು. ಕಳೆದ 5 ವರ್ಷಗಳಲ್ಲಿ ನೀವು ಈ ತಪ್ಪನ್ನು ಮಾಡಿ ಅನುಭವಿಸಿದ್ದೀರಿ. ಈಗ ಅದನ್ನು ಪುನರಾವರ್ತಿಸಬೇಡಿ. ಮುಂದಿನ 24 ಗಂಟೆಗಳಲ್ಲಿ ಈಶ್ವರನ ಕಡೆಯಿಂದ ನಿಮಗೆ ಆರ್ಥಿಕ ಅಭಿವೃದ್ಧಿಯ ಸಂಕೇತಗಳು ಸಿಗಲಿವೆ. ನಿಮ್ಮ ಮನೆಯ ಗೋಡೆಯ ಮೇಲೆ ಹಲ್ಲಿ ಕಾಣಿಸಿಕೊಳ್ಳುವುದು, ಶಾಂತವಾಗಿರುವ ಹಸು ನಿಮ್ಮ ಮನೆಯ ಮುಂದೆ ಬರುವುದು ಅಥವಾ ನೀವು ಬಾಗಿಲು ತೆರೆದಾಗ ನಾಯಿ ಶಾಂತವಾಗಿ ನಿಮ್ಮನ್ನು ನೋಡುವುದು, ಇವುಗಳೆಲ್ಲವೂ ಶುಭ ಸಂಕೇತಗಳು. ಇವುಗಳನ್ನು ನಿರ್ಲಕ್ಷಿಸಬೇಡಿ ಮತ್ತು ತಕ್ಷಣ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ. ಈ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ನಿಮ್ಮ ಜೀವನದಲ್ಲಿ ಹಣದ ಮಳೆ ಸುರಿಯಲಿದೆ. ವಿವಿಧ ಮೂಲಗಳಿಂದ ಆದಾಯ ಬರಲಿದೆ. ಕೆಲಸದಲ್ಲಿ ಪ್ರಮೋಷನ್, ವ್ಯಾಪಾರದಲ್ಲಿ ಅನಿರೀಕ್ಷಿತ ಲಾಭ ಅಥವಾ ಹಳೆಯ ಬಾಕಿ ವಸೂಲಿಯಾಗುವ ಮೂಲಕ ನಿಮ್ಮ ಆರ್ಥಿಕ ಕಷ್ಟಗಳು ನೀಗಲಿವೆ. ನಿಮ್ಮ ಕುಂಡಲಿ ಸಂಪೂರ್ಣವಾಗಿ ಬದಲಾಗಿದ್ದು ಸಮೃದ್ಧಿಯ ಹೊಸ ಯುಗ ಆರಂಭವಾಗಿದೆ. ನೀವು ಕಲ್ಪನೆ ಮಾಡದಷ್ಟು ಎತ್ತರಕ್ಕೆ ಬೆಳೆಯುವ ಸಮಯ ಇದಾಗಿದೆ. ದುಃಖಗಳು ಕರಗಿ ಸುಖದ ವಾತಾವರಣ ನಿರ್ಮಾಣವಾಗಲಿದೆ. ಈ ಅವಕಾಶ 70 ವರ್ಷಗಳ ನಂತರ ಬಂದಿದೆ. ಇದನ್ನು ಕಳೆದುಕೊಳ್ಳಬೇಡಿ. ಪೂರ್ಣ ಭಕ್ತಿ ಮತ್ತು ವಿಶ್ವಾಸದಿಂದ ತಾಯಿ ಲಕ್ಷ್ಮೀದೇವಿಯನ್ನು ಸ್ಮರಿಸಿ. ಈ ಮಾಹಿತಿಯನ್ನು ಗೌಪ್ಯವಾಗಿ ಕೇಳಿ. ನಿಮ್ಮ ಮನಸ್ಸಿನಲ್ಲಿ ನಕಾರಾತ್ಮಕ ಆಲೋಚನೆಗಳಿಗೆ ಜಾಗ ನೀಡಬೇಡಿ. ಬದಲಾವಣೆಯ ಸಮಯ ಬಂದಿದೆ. ದುಃಖಗಳ ಅಂತ್ಯವಾಗಿ ಸಮೃದ್ಧಿ ಆರಂಭವಾಗಲಿದೆ. ಆದಷ್ಟು ಜೀವನದಲ್ಲಿ ನಂಬಿಕೆ ಇರಲಿ. ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಕೇವಲ ಯಶಸ್ಸು ಮತ್ತು ಸುಖ ಮಾತ್ರ ಉಳಿಯಲಿದೆ. ಮಾರ್ಚ್ 20, 2026ರಂದು ಸರ್ವಾರ್ಥ ಸಿದ್ಧಿ ಯೋಗ ಮತ್ತು ಅಮೃತ ಸಿದ್ಧಿ ಯೋಗಗಳು ಒಟ್ಟಾಗಿ ಸಂಭವಿಸುತ್ತಿವೆ. ಇದರ ಬೆನ್ನಲ್ಲೇ ಚೈತ್ರ ನವರಾತ್ರಿಯ ಮಂಗಳಕರ ಆರಂಭವಾಗುತ್ತಿದೆ. ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳುಗಳು ನಿಮ್ಮ ಜೀವನದಲ್ಲಿ ಮಂತ್ರಮುಗ್ಧಗೊಳಿಸುವ ಬದಲಾವಣೆಯನ್ನು ತರಲಿವೆ. ಶನಿದೇವನು ತನ್ನ ನಡೆಯನ್ನು ಸಂಪೂರ್ಣವಾಗಿ ಬದಲಿಸಿಕೊಂಡಿದ್ದಾನೆ. ನಿಮ್ಮ ಜೀವನದಲ್ಲಿ ನೀವು ಕಲ್ಪನೆ ಮಾಡಿಕೊಳ್ಳಲಾಗದ ಸುಧಾರಣೆಗಳು ಈಗ ಆರಂಭವಾಗಿವೆ. ನಿಮ್ಮ ಒಳ್ಳೆಯತನವನ್ನು ದುರುಪಯೋಗಪಡಿಸಿಕೊಂಡವರು, ನಿಮಗೆ ಬೆನ್ನ ಹಿಂದೆ ಚೂರಿ ಹಾಕಿದವರು ಮತ್ತು ಹೆಜ್ಜೆ ಹೆಜ್ಜೆಗೂ ಅಡ್ಡಿಪಡಿಸಿದವರ ನಿದ್ದೆ ಈಗ ಶಾಶ್ವತವಾಗಿ ದೂರವಾಗಲಿದೆ. ನಿಮ್ಮ ಯಶಸ್ಸಿನ ಕಥೆಗಳು ಅವರ ಕಿವಿಗೆ ಬಿದ್ದಾಗ ಅವರು ಪಶ್ಚಾತ್ತಾಪ ಪಡುತ್ತಾರೆ.
ಮುಂದಿನ 24 ಗಂಟೆಗಳಿಂದ ಆರಂಭವಾಗಿ ಏಪ್ರಿಲ್ ಅಂತ್ಯದವರೆಗೆ ನಿಮ್ಮ ಜೀವನದಲ್ಲಿ 3 ಪ್ರಮುಖ ಬದಲಾವಣೆಗಳು ಸಂಭವಿಸಲಿವೆ. ಮೊದಲನೆಯದಾಗಿ, ವ್ಯಾಪಾರ ಅಥವಾ ಉದ್ಯೋಗದಲ್ಲಿ ಅಭೂತಪೂರ್ವ ಯಶಸ್ಸು. ನಿಮ್ಮ ವ್ಯವಹಾರವು ಎಷ್ಟು ಎತ್ತರಕ್ಕೆ ಬೆಳೆಯುತ್ತದೆ ಎಂದರೆ ಜನರು ಆಶ್ಚರ್ಯದಿಂದ ನೋಡುವಂತಾಗುತ್ತೆ. ಎರಡನೆಯದಾಗಿ, ಆರೋಗ್ಯ ಮತ್ತು ಕುಟುಂಬದಲ್ಲಿ ನೆಮ್ಮದಿ. ಮನೆಯಲ್ಲಿ ಪ್ರತಿಯೊಬ್ಬರೂ ಸಂತೋಷವಾಗಿ ಇರುತ್ತಾರೆ. ಯಾವುದೇ ದೀರ್ಘಕಾಲದ ಕಾಯಿಲೆಗಳು ಅಥವಾ ಕಲಹಗಳು ಇರುವುದಿಲ್ಲ. ಕೇವಲ ಪ್ರೀತಿ ಮತ್ತು ಶಾಂತಿಯ ವಾತಾವರಣ ಇರುತ್ತದೆ. ಮೂರನೆಯದಾಗಿ, ನಿಮ್ಮ ಹಳೆಯ ಆಸೆಗಳ ಈಡೇರಿಕೆ. ಅದು ಮದುವೆಯಾಗಿರಲಿ, ಪ್ರೇಮ ಸಂಬಂಧವಾಗಿರಲಿ ಅಥವಾ ಈ ಒಂದು ಪ್ರಾಪರ್ಟಿ ಖರೀದಿಯಾಗಿರಲಿ. ವರ್ಷಗಳಿಂದ ಬಾಕಿ ಉಳಿದಿದ್ದ ಕನಸು ನನಸಾಗಲಿದೆ. ಈ ಎಲ್ಲ ಸುಖಗಳು ನಿಮ್ಮ ಹತ್ತಿರ ಬರಬೇಕೆಂದರೆ ನೀವು ಸತ್ಯ ಮತ್ತು ಪ್ರಾಮಾಣಿಕತೆಯ ಹಾದಿಯನ್ನು ಬಿಡಬಾರದು. ಯಾರನ್ನಾದರೂ ವಂಚಿಸಿದರೆ ಅಥವಾ ತಪ್ಪುದಾರಿಯಲ್ಲಿ ನಡೆದರೆ ಈ ಅದೃಷ್ಟವು ನಿಮ್ಮ ಕೈತಪ್ಪಿ ಹೋಗಬಹುದು. ಶನಿದೇವನು ನ್ಯಾಯದ ದೇವರು. ಅವರು ಕೇವಲ ಶ್ರಮಜೀವಿಗಳಿಗೆ ಮತ್ತು ಪ್ರಾಮಾಣಿಕರಿಗೆ ಮಾತ್ರ ಒಲಿಯುತ್ತಾರೆ. ನಿಮ್ಮ ಹಳೆಯ ಜನ್ಮದ ಪುಣ್ಯ ಮತ್ತು ಈ ಜನ್ಮದ ಕಠಿಣ ಪರಿಶ್ರಮಕ್ಕೆ ಫಲ ನೀಡುವ ಸಮಯ ಇದಾಗಿದೆ. ನೀವು ಗುಟ್ಟಾಗಿ ಪಟ್ಟ ಶ್ರಮ, ನಿದ್ದೆ ಇಲ್ಲದ ರಾತ್ರಿಗಳು ಮತ್ತು ಯಾರಿಗೂ ತಿಳಿಯದ ಸಂಕಟಗಳನ್ನು ಶನಿದೇವನು ಗಮನಿಸಿದ್ದಾನೆ. ಈಗ ಆ ಎಲ್ಲ ನೋವುಗಳಿಗೆ ಪ್ರತಿಫಲ ನೀಡುವ ಸಮಯ ಬಂದಿದೆ. ವ್ಯಾಪಾರಸ್ಥರು ಈ ಸಮಯದಲ್ಲಿ ಸ್ವಲ್ಪ ಜಾಗರೂಕರಾಗಿ ಇರಬೇಕು. ನಿಮ್ಮ ಯಶಸ್ಸನ್ನು ನೋಡಿ ನಿಮ್ಮ ಲಾಭದಲ್ಲಿ ಪಾಲು ಕೇಳುವವರು ಅಥವಾ ಸಿಹಿ ಮಾತುಗಳಿಂದ ನಿಮ್ಮನ್ನು ಮೋಸಗೊಳಿಸುವವರು ಬರಬಹುದು. ಯಾವುದೇ ಹೂಡಿಕೆ ಮಾಡುವ ಮೊದಲು 100 ಬಾರಿ ಯೋಚಿಸಿ. ನೀವು ಜಾಣ್ಮೆಯಿಂದ ಹೆಜ್ಜೆ ಇಟ್ಟರೆ ನಿಮ್ಮ ಆದಾಯವು ದುಪ್ಪಟ್ಟವಾಗುವುದರಲ್ಲಿ ಸಂಶಯವಿಲ್ಲ. ಹಳೆಯ ಸಾಲಗಳು ತೀರಲಿವೆ ಮತ್ತು ಹೊಸ ಆಸ್ತಿ ನಿಮ್ಮದಾಗಲಿದೆ. ಇನ್ನು ನೌಕರಿ ಮಾಡುವವರಿಗೆ ಇದು ಸುವರ್ಣಕಾಲ. ನೀವು ಯಾವುದಾದರೂ ದೊಡ್ಡ ಕಾಲೇಜು ಅಥವಾ ಸಂಸ್ಥೆಯಲ್ಲಿ ಪ್ರವೇಶ ಪಡೆಯಲು ಬಯಸಿದ್ದರೆ ಅದು ಸುಲಭವಾಗಿ ಸಾಧ್ಯವಾಗಲಿದೆ. ಕಚೇರಿಯಲ್ಲಿ ಬಾಸ್ ನಿಮ್ಮ ಕೆಲಸವನ್ನು ಮೆಚ್ಚಿ ಪ್ರಮೋಷನ್ ನೀಡಬಹುದು ಅಥವಾ ವಿದೇಶ ಪ್ರವಾಸದ ಅವಕಾಶವು ಒದಗಿ ಬರಬಹುದು. ನಿಮ್ಮ ದೇಹದಲ್ಲಿ ಹೊಸ ಚೈತನ್ಯದ ಸಂಚಲನವಾಗಲಿದೆ. ಹಳೆಯ ಆರೋಗ್ಯದ ಸಮಸ್ಯೆಗಳು ನಿಧಾನವಾಗಿ ಗುಣಮುಖವಾಗುತ್ತವೆ. ಆದರೆ ಮನೆಯ ಹಿರಿಯರ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನ ಹರಿಸುವುದು ಮುಖ್ಯ. ಈ ಗ್ಯಾಸ್ಟ್ರಿಕ್ ಅಥವಾ ಸಣ್ಣ ಪುಟ್ಟ ನೋವುಗಳನ್ನು ನಿರ್ಲಕ್ಷಿಸಬೇಡಿ. ಪ್ರೇಮ ಸಂಬಂಧಗಳಲ್ಲಿ ಮಧುರತೆ ಹೆಚ್ಚಿಸಲಿದೆ. ದಂಪತಿಗಳ ನಡುವೆ ಜಗಳಗಳು ದೂರವಾಗಿ ಪರಸ್ಪರ ಗೌರವ ಹೆಚ್ಚಾಗುತ್ತೆ. ನೀವು ಒಬ್ಬಂಟಿಯಾಗಿದ್ದರೆ ನಿಮ್ಮ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವ ಸಂಗಾತಿ ನಿಮ್ಮ ಜೀವನಕ್ಕೆ ಬರಲಿದ್ದಾರೆ. ಜೀವನದಲ್ಲಿ ಸತ್ಯವಂತರಾಗಿರುವುದು ಎಷ್ಟು ಮುಖ್ಯವೋ ಚಾಣಾಕ್ಷರಾಗಿರುವುದು ಕೂಡ ಅಷ್ಟೇ ಮುಖ್ಯ. ಚೈತ್ರ ನವರಾತ್ರಿಯ 9 ದಿನಗಳ ಕಾಲ ದುರ್ಗಾ ಮಾತೆಯ ವಿವಿಧ ರೂಪಗಳನ್ನು ಪೂಜಿಸಿ. ನಿಮ್ಮಲ್ಲಿರುವ ವಿಶ್ವಾಸವೇ ನಿಮಗೆ ದೊಡ್ಡ ಬಲ. ನೀವು ಯಾವಾಗಲೂ ಇತರರ ಒಳ್ಳೆಯದನ್ನು ಬಯಸಿದ್ದೀರಿ. ಈಗ ದೈವವು ನಿಮ್ಮ ಒಳ್ಳೆಯದನ್ನು ಮಾಡುವ ಸಮಯ ಬಂದಿದೆ. ನಿಮ್ಮ ಶತ್ರುಗಳು ನಿಮ್ಮ ಬೆಳವಣಿಗೆಯನ್ನು ನೋಡಿ ಅಚ್ಚರಿಪಡುವ ದಿನಗಳು ದೂರವಿಲ್ಲ. ಶನಿದೇವ, ದುರ್ಗಾಮಾತೆ ಮತ್ತು ಈ ಮಹಾಕಾಲನ ಕೃಪೆ ನಿಮ್ಮ ಮೇಲಿರಲಿ. ಸಕಾರಾತ್ಮಕವಾಗಿ ಯೋಚಿಸಿ, ಯಶಸ್ಸು ನಿಮ್ಮದಾಗುತ್ತೆ. ಈ ಉಪಯುಕ್ತವಾದ ಮಾಹಿತಿ ಫಸ್ಟಿಂದ ಹಿಡಿದು ಕೊನೆಯ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ ಎಲ್ಲರಿಗೂ ಸಹ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ. ಇಲ್ಲ ಅಂದರೆ ನಿಮ್ಮ ಮನೆ ದೇವರು, ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಎಲ್ಲರಿಗೂ ಸಹ ಧನ್ಯವಾದಗಳು.